ಪಾಕಿಸ್ತಾನದವರು ಇಂಡಿಯಾ ಜೊತೆ ನಾವು ಮ್ಯಾಚ್ ಆಡಲ್ಲ T20 ವರ್ಲ್ಡ್ ಕಪ್ ನಲ್ಲಿ ಅಂತ ಬಹಿಷ್ಕಾರ ಮಾಡಿದ್ರು. ಆದ್ರೂ ಕೂಡ ನಮ್ಮ ಇಂಡಿಯಾ ಟೀಮ್ ಶ್ರೀಲಂಕಾದಲ್ಲಿ ಅಂದ್ರೆ ಫೆಬ್ರವರಿ 15ನೇ ತಾರೀಕಿಗೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಏನಿದೆಯಲ್ಲ ಆ ಒಂದು ಮ್ಯಾಚ್ ಆಡಕ್ಕೆ ಅಂತ ಸ್ಟೇಡಿಯಂ ಹೋಗ್ಲೇಬೇಕು. ಅಂಡ್ ಸ್ಟೇಡಿಯಂ ನಲ್ಲಿ ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಅಂದ್ರೆ ಕ್ಯಾಪ್ಟನ್ ಆಗಿರುವಂತಹ ಸೂರ್ಯಕುಮಾರ್ ಅವರು ಸ್ಟೇಡಿಯಂ ನಲ್ಲಿ ಟಾಸ್ ಗೆ ಕಣಕ್ಕಿಳಿಲೇಬೇಕು. ಹೌದು, ಹೇಗಿದು? ಹೌದು ಸ್ನೇಹಿತರೆ, ಏನಾಗುತ್ತಂದ್ರೆ ಜನವರಿ 1ನೇ ತಾರೀಕಿಗೆ ಪಾಕಿಸ್ತಾನದವರು ಒಂದು ಡಿಸಿಷನ್ ತಗೊಂಡ್ರು. ನಾವು T20 ವರ್ಲ್ಡ್ ಕಪ್ ನಲ್ಲಿ ಇಂಡಿಯಾ ಜೊತೆ ಆಡಲ್ಲ ಅಂತ ಬಹಿಷ್ಕಾರ. ಏನೋ ಇವ್ರು ಆಡ್ಬಿಟ್ರೆ ಗೆಲ್ಬಿಡ್ತಾರೆ ಅನ್ನೋ ತರ. ಸೊ ಅದೇನೋ ಆಗೋಯ್ತು. ಇವಾಗ ಫೆಬ್ರವರಿ 15ನೇ ತಾರೀಕಿಗೆ ಶ್ರೀಲಂಕಾದಲ್ಲಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ. ಅವಾಗ ಏನ್ ಮಾಡ್ಬೇಕು, ನಮ್ಮ ಇಂಡಿಯಾದವರು ಶ್ರೀಲಂಕಾಗೆ ಹೋಗ್ಬೇಕು, ಸ್ಟೇಡಿಯಂ ಗಿಳಿಬೇಕು, ಟಾಸ್ ಗಂಟ ಹೋಗ್ಬೇಕು. ಅಕಸ್ಮಾತ್ ಪಾಕಿಸ್ತಾನ ಅಲ್ಲಿಗೆ ಬಂದಿಲ್ಲ ಅಂತಂದ್ರೆ ವಾಕ್ಔಟ್ ಅನ್ನೋ ಒಂದು ವಾಕ್ ಓವರ್ ಅನ್ನುವಂತ ಒಂದು ಡಿಸಿಷನ್ ಮೇಲೆ ಇಂಡಿಯಾಗೆ 2 ಪಾಯಿಂಟ್ ಸಿಗುತ್ತೆ. ಯಾಕೆ ಅಂತಂದ್ರೆ ಅವ್ರು ಹೆದರ್ಕೊಂಡು ಬಂದಿಲ್ಲ ಅನ್ನೋ ಒಂದು ಕಾರಣಕ್ಕೆ. ಸೊ ನನಗೆ ಒಂದು ಗೊತ್ತಾಗ್ತಾ ಇಲ್ಲ, ಇವ್ರಿಗೆ ಆಲ್ರೆಡಿ ಇವರ ಟೀಮ್ಗೆ ಅಂದ್ರೆ ಪಾಕಿಸ್ತಾನ ಟೀಮ್ ದವ್ರಿಗೆ ದುಡ್ಡಿಲ್ಲ, ಸಿಕ್ಕಾಬಡೆ ಕಷ್ಟಗಳಿವೆ. ಅಂತದ್ರಲ್ಲಿ ಇಂಥ ಡಿಸಿಷನ್ ಗಳು ಯಾಕೆ ನನಗೂ ಅರ್ಥ ಆಗ್ತಿಲ್ಲ. ಸೊ ಏನಾದ್ರೂ ಆಗ್ಲಿ, ಹೆಂಗೋ ನಮ್ಮ ಟೀಮ್ ಇಂಡಿಯಾದವ್ರ ಮೇಲೆ ಭಯ ಪಡ್ಕೊಂಡು ಅವ್ರ ಪಾಪ ಬಹಿಷ್ಕಾರ ಮಾಡಿದ್ವಿ ಅನ್ನೋ ರೀತಿ ಏನೋ ಬೇರೆನ ಪೋಟ್ರೆ ಮಾಡಕ್ ಹೋಗ್ತಾ ಇದಾರೆ. ಅದನ್ನ ಯಾವನು ನಂಬಕ್ಕಿಲ್ಲ ಇಲ್ಲಿ. ಸೊ ನೀವೇ ಹೇಳಿ ಸ್ನೇಹಿತರೆ, ಫೆಬ್ರವರಿ 15ನೇ ತಾರೀಕಿಗೆ ಅಕಸ್ಮಾತ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೆದ್ರೆ ಸಿಲ್ಲಿ ಕ್ವಶನ್, ಯಾರು ಗೆಲ್ಬಹುದು? ಧನ್ಯವಾದಗಳು.